ಮೂಡ ಮುಜುಗರ, ಲೋಕ ತನಿಖೆಯ ಅಸ್ತ್ರ, ಇಡಿ, ಇಟಿ ಇದೆಲ್ಲದರ ನಡುವೆ ಸಿಲುಕಿ ಒದ್ದಾಡ್ತಿರುವ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ? ಈ ಕ್ಷಣದ ಅತಿ ದೊಡ್ಡ ಪ್ರಶ್ನೆ ಇದು. ಲೋಕಾಯುಕ್ತ ತನಿಖೆ ಆಗೋವರೆಗೂ ಇದರಲ್ಲಿ ತಪ್ಪೇ ಇಲ್ಲ ಅಂತಿದ್ರು ಸಿದ್ದರಾಮಯ್ಯನವರು. ಲೋಕಾಯುಕ್ತ ತನಿಖೆ ಆದ ನಂತರ ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತಿದ್ರು. ಇದೀಗ ಇಡಿ ಎಂಟ್ರಿ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆಯಲ್ಲಿ ಇಡಿಯಿಂದ ಇಟಿ. ಇದೆಲ್ಲದರ ನಡುವೆ ರಾಜೀನಾಮೆ ಕೊಡೋ ಹಂತಕ್ಕೆ ಸಿದ್ದರಾಮಯ್ಯನವರನ್ನ ಈ ಪ್ರಕರಣ ಕರೆದುಕೊಂಡು ಹೋಗುತ್ತಾ? ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದೇ ಬಿಡುತ್ತಾ? ಅತಿ ಶೀಘ್ರದಲ್ಲೇ ಈ ಬದಲಾವಣೆ ಅನಿವಾರ್ಯವಾಗುತ್ತಾ? ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ ಇದು. ಲೋಕಾಯುಕ್ತ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆಯಾ? ಇಡೀ ಕುಣಿಕೆಯಲ್ಲಿ ತಗ್ಲಾಕೊಳ್ತಾರ ಮುಖ್ಯಮಂತ್ರಿಗಳು? ಮೂಡ ಹಣ ದುರ್ಬಳಕೆ ಸುಳಿಯಲ್ಲಿ ಸಿದ್ದರಾಮಯ್ಯನವರು ಸಿಲುಕಾಕೊಂಡಿದ್ದಾರೆ. ಈಗ ಆಲ್ರೆಡಿ ಇಡಿ ತನಿಖೆಗೆ ಎಂಟ್ರಿ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಇನ್ನೆಷ್ಟು ದಿನಗಳ ಕಾಲ ನಿರಾತಂಕವಾಗಿ, ನಿರಾಯಾಸವಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಂಡು ಇರಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಸಿಗುತ್ತೆ? ಸದ್ಯಕ್ಕಿರುವ ಪ್ರಶ್ನೆ. ನಾನು ತಪ್ಪೇ ಮಾಡಿಲ್ಲ ಅಂತ ಅಬ್ಬರಿಸ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಇಡಿ ಎಂಟರ್ ಆಗಿರೋದು ಒಂದು ಹಂತಕ್ಕೆ ದೊಡ್ಡ ಹಿನ್ನಡೆ ಆಗುತ್ತಾ? ತಮ್ಮ ಕುರ್ಚಿಗೆ, ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ತರುತ್ತಾ ಈ ಪ್ರಕರಣ ಅನ್ನೋ ಅನುಮಾನ ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಳೆದ ಅನೇಕ ದಿನಗಳ ಹಿಂದೆಯೇ ಇಂಥದ್ದೊಂದು ಬೆಳವಣಿಗೆ ಆಗುವ ಸಾಧ್ಯತೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಚರ್ಚೆ ಆಗ್ತಾ ಇದೆ ಅನ್ನೋ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಅದಕ್ಕೆ ಪೂರಕವಾಗಿ ನಡೀತಾ ಇದ್ದ ಮೀಟಿಂಗ್ಗಳು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಂ ಬಿ ಪಾಟೀಲ್ ಅವರು, ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್, ಡೆಲ್ಲಿ ವಿಸಿಟ್, ಡೆಲ್ಲಿಯಿಂದ ವಾಪಸ್ ಬೆಂಗಳೂರು, ಅದಾದ ನಂತರ ಹೇಳಿಕೆಗಳು. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ನಾನು ಕೂಡ ಅರ್ಹ ಅನ್ನೋದನ್ನ ನೇರಾನೇರವಾಗಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಮಾತನಾಡಿದ್ದು ಇದೆಲ್ಲವನ್ನ ವೀಕ್ಷಕರು ಗಮನಿಸಿದ್ದೀರಿ. ಆದರೆ ಯಾವಾಗ ಹೈಕಮಾಂಡ್ ಈ ಎಲ್ಲ ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತು, ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಯಾರು ಬಹಿರಂಗವಾಗಿ ಹೇಳಿಕೆ ನೀಡೋದು ಬೇಡ ಅಂತ ಬಹಿರಂಗ ಹೇಳಿಕೆಯನ್ನ ನಿಲ್ಲಿಸಿದ್ರು. ಆದರೆ ಆಂತರಿಕವಾಗಿ ಚಟುವಟಿಕೆಗಳು ಮುಂದುವರೆದಿತ್ತು ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು ನಡೀತಾ ಇತ್ತು. ಆದರೆ ಈಗ ಯಾವಾಗ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ ಹಿನ್ನಡೆ ಆಗ್ತಾ ಬರ್ತಾ ಇದೆಯೋ, ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆಯಲ್ಲಿ ಇಡಿ ಎಂಟ್ರಿ, ಇದನ್ನ ಗಮನಿಸಿರುವ ಕಾಂಗ್ರೆಸ್ ಪಕ್ಷದಲ್ಲಿರುವ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಮತ್ತೆ ಮುನ್ನೆಲೆಗೆ ಬರೋ ಪ್ರಯತ್ನವನ್ನ ಮಾಡ್ತಾರಾ? ಕಾದ್ ನೋಡಬೇಕಾದ ಪರಿಸ್ಥಿತಿ. ಹೀಗಾಗಿ ಕ್ವಿಕ್ ಆಗಿ ಯಾರೆಲ್ಲರೂ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ಬಿಡೋಣ. ಆಬ್ವಿಯಸ್ಲಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವ ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರ ಪ್ರಕಾರ ಮೂಡ ವಿಚಾರ ಆಚೆ ಬಂದಿರೋದೇ ಇವರಿಂದ. ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಟವಲ್ ಹಾಕಿರುವವರು ಮೂಡ ಫೈಲ್ಸ್ ಅನ್ನು ಆಚೆ ತಂದ್ರು ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಅದರ ಜೊತೆಯಲ್ಲೇ ದಲಿತ ಮುಖ್ಯಮಂತ್ರಿ ಬೇಕು ಅನ್ನೋ ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕ ವರ್ಷಗಳಿಂದ ಕೇಳೋಕ್ ಸಿಗ್ತಾ ಇದೆ. ಈ ಬಾರಿಯಾದ್ರೂ ಆ ಕೂಗಿಗೊಂದು ಧ್ವನಿ ಸಿಗಲಿ ಅನ್ನೋ ಹಪಹಪಿಯಲ್ಲಿದ್ದಾರೆ ಹಾಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಇದರ ಜೊತೆಗೆ ರಾಜ್ಯ ಮಟ್ಟದ ನಾಯಕರನ್ನ ಕೊಟ್ರೆ ಅವ್ರಿಗೆ ಕೊಟ್ರಿ, ಇವ್ರಿಗೆ ಕೊಟ್ರಿ ಅನ್ನೋ ಬಣ ಬಡಿದಾಟ ಹೆಚ್ಚಾಗುವ ಸಾಧ್ಯತೆ. ಹೀಗಾಗಿ ಹಿರಿತನದ ಆಧಾರದ ಮೇಲೆಯೂ, ಹಾಗೆ ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆಗಿನ ಸಖ್ಯದ ಆಧಾರದ ಮೇಲೆಯೂ ಖರ್ಗೆ ಅವರಿಗೇನಾದ್ರೂ ಚಾನ್ಸ್ ಕೊಟ್ಬಿಟ್ರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗಬಹುದಾ ಅನ್ನೋ ಚಿಂತನೆ ಕೂಡ ಇದ್ದೇ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಮುಂದಿನ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಆದ ಸಂದರ್ಭದಲ್ಲಿ ಹೆಚ್ಚಾಗಿ ಕೇಳೋಕ್ ಸಿಗ್ತಾ ಇದೆ. ಎಂ ಬಿ ಪಾಟೀಲ್ ಅವರ ಹೆಸರಿದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ. ಆದರೆ ಸಿದ್ದರಾಮಯ್ಯನವರ ಪಟ್ಟು ಇವತ್ತಿಗೂ ಸಡಿಲವಾದಂತ ಕಾಣ್ತಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಒನ್ ಲೈನ್ ರಿಯಾಕ್ಷನ್. ಹೈಕಮಾಂಡ್ ನಿಂದ ಸೂಚನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಇದೇ ರೀತಿಯಾದ ಪಟ್ಟು ಹಿಡಿದು ಕುಳಿತುಕೊಳ್ತಾರಾ? ಕಾದ್ ನೋಡೋಣ. ಮೂಡ ಮುಜುಗರ, ಲೋಕ ತನಿಖೆಯ ಅಸ್ತ್ರ, ಇಡಿ, ಇಟಿ ಇದೆಲ್ಲದರ ನಡುವೆ ಸಿಲುಕಿ ಒದ್ದಾಡ್ತಿರುವ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ? ಈ ಕ್ಷಣದ ಅತಿ ದೊಡ್ಡ ಪ್ರಶ್ನೆ ಇದು. ಲೋಕಾಯುಕ್ತ ತನಿಖೆ ಆಗೋವರೆಗೂ ಇದರಲ್ಲಿ ತಪ್ಪೇ ಇಲ್ಲ ಅಂತಿದ್ರು ಸಿದ್ದರಾಮಯ್ಯನವರು. ಲೋಕಾಯುಕ್ತ ತನಿಖೆ ಆದ ನಂತರ ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತಿದ್ರು. ಇದೀಗ ಇಡಿ ಎಂಟ್ರಿ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆಯಲ್ಲಿ ಇಡಿಯಿಂದ ಇಟಿ.
ಇದೆಲ್ಲದರ ನಡುವೆ ರಾಜೀನಾಮೆ ಕೊಡೋ ಹಂತಕ್ಕೆ ಸಿದ್ದರಾಮಯ್ಯನವರನ್ನ ಈ ಪ್ರಕರಣ ಕರೆದುಕೊಂಡು ಹೋಗುತ್ತಾ? ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದೇ ಬಿಡುತ್ತಾ? ಅತಿ ಶೀಘ್ರದಲ್ಲೇ ಈ ಬದಲಾವಣೆ ಅನಿವಾರ್ಯವಾಗುತ್ತಾ? ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ ಇದು. ಲೋಕಾಯುಕ್ತ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆಯಾ? ಇಡೀ ಕುಣಿಕೆಯಲ್ಲಿ ತಗ್ಲಾಕೊಳ್ತಾರ ಮುಖ್ಯಮಂತ್ರಿಗಳು? ಮೂಡ ಹಣ ದುರ್ಬಳಕೆ ಸುಳಿಯಲ್ಲಿ ಸಿದ್ದರಾಮಯ್ಯನವರು ಸಿಲುಕಾಕೊಂಡಿದ್ದಾರೆ. ಈಗ ಆಲ್ರೆಡಿ ಇಡಿ ತನಿಖೆಗೆ ಎಂಟ್ರಿ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಇನ್ನೆಷ್ಟು ದಿನಗಳ ಕಾಲ ನಿರಾತಂಕವಾಗಿ ನಿರಾಯಾಸವಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಂಡು ಇರಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಸಿಗುತ್ತೆ? ಸದ್ಯಕ್ಕಿರುವ ಪ್ರಶ್ನೆ. ನಾನು ತಪ್ಪೇ ಮಾಡಿಲ್ಲ ಅಂತ ಅಬ್ಬರಿಸ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಇಡಿ ಎಂಟರ್ ಆಗಿರೋದು ಒಂದು ಹಂತಕ್ಕೆ ದೊಡ್ಡ ಹಿನ್ನಡೆ ಆಗುತ್ತಾ? ತಮ್ಮ ಕುರ್ಚಿಗೆ, ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ತರುತ್ತಾ ಈ ಪ್ರಕರಣ ಅನ್ನೋ ಅನುಮಾನ ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಳೆದ ಅನೇಕ ದಿನಗಳ ಹಿಂದೆಯೇ ಇಂಥದ್ದೊಂದು ಬೆಳವಣಿಗೆ ಆಗುವ ಸಾಧ್ಯತೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಚರ್ಚೆ ಆಗ್ತಾ ಇದೆ ಅನ್ನೋ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಅದಕ್ಕೆ ಪೂರಕವಾಗಿ ನಡೀತಾ ಇದ್ದ ಮೀಟಿಂಗ್ಗಳು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ ಅವರು, DK ಶಿವಕುಮಾರ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್, ಡೆಲ್ಲಿ ವಿಸಿಟ್, ಡೆಲ್ಲಿಯಿಂದ ವಾಪಸ್ ಬೆಂಗಳೂರು, ಅದಾದ ನಂತರ ಹೇಳಿಕೆಗಳು, ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ನಾನು ಕೂಡ ಅರ್ಹ ಅನ್ನೋದನ್ನ ನೇರಾನೇರವಾಗಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಮಾತನಾಡಿದ್ದು ಇದೆಲ್ಲವನ್ನ ವೀಕ್ಷಕರು ಗಮನಿಸಿದ್ದೀರಿ. ಆದರೆ ಯಾವಾಗ ಹೈಕಮಾಂಡ್ ಈ ಎಲ್ಲ ನಾಯಕರಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತು, ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಯಾರು ಬಹಿರಂಗವಾಗಿ ಹೇಳಿಕೆ ನೀಡೋದು ಬೇಡ ಅಂತ ಬಹಿರಂಗ ಹೇಳಿಕೆಯನ್ನ ನಿಲ್ಲಿಸಿದ್ರು. ಆದರೆ ಆಂತರಿಕವಾಗಿ ಚಟುವಟಿಕೆಗಳು ಮುಂದುವರೆದಿತ್ತು ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು ನಡೀತಾ ಇತ್ತು. ಆದರೆ ಈಗ ಯಾವಾಗ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ ಹಿನ್ನಡೆ ಆಗ್ತಾ ಬರ್ತಾ ಇದೆಯೋ, ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆಯಲ್ಲಿ ಇಡಿ ಎಂಟ್ರಿ, ಇದನ್ನ ಗಮನಿಸಿರುವ ಕಾಂಗ್ರೆಸ್ ಪಕ್ಷದಲ್ಲಿರುವ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಮತ್ತೆ ಮುನ್ನೆಲೆಗೆ ಬರೋ ಪ್ರಯತ್ನವನ್ನ ಮಾಡ್ತಾರಾ? ಕಾದ್ ನೋಡಬೇಕಾದ ಪರಿಸ್ಥಿತಿ. ಹೀಗಾಗಿ ಕ್ವಿಕ್ ಆಗಿ ಯಾರೆಲ್ಲರೂ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ಬಿಡೋಣ. ಆಬ್ವಿಯಸ್ಲಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವ DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವ್ರ ಪ್ರಕಾರ ಮೂಡಾ ವಿಚಾರ ಆಚೆ ಬಂದಿರೋದೇ ಇವರಿಂದ. ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಟವಲ್ ಹಾಕಿರುವವರು ಮೂಡಾ ಫೈಲ್ಸ್ ಅನ್ನು ಆಚೆ ತಂದ್ರು ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಅದರ ಜೊತೆಯಲ್ಲೇ ದಲಿತ ಮುಖ್ಯಮಂತ್ರಿ ಬೇಕು ಅನ್ನೋ ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕ ವರ್ಷಗಳಿಂದ ಕೇಳೋಕ್ ಸಿಗ್ತಾ ಇದೆ. ಈ ಬಾರಿಯಾದ್ರೂ ಆ ಕೂಗಿಗೊಂದು ಧ್ವನಿ ಸಿಗಲಿ ಅನ್ನೋ ಹಪಹಪಿಯಲ್ಲಿದ್ದಾರೆ ಹಾಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಇದರ ಜೊತೆಗೆ ರಾಜ್ಯ ಮಟ್ಟದ ನಾಯಕರನ್ನ ಕೊಟ್ರೆ ಅವ್ರಿಗೆ ಕೊಟ್ರಿ ಇವ್ರಿಗೆ ಕೊಟ್ರಿ ಅನ್ನೋ ಬಣ ಬಡಿದಾಟ ಹೆಚ್ಚಾಗುವ ಸಾಧ್ಯತೆ. ಹೀಗಾಗಿ ಹಿರಿತನದ ಆಧಾರದ ಮೇಲೆಯೂ ಹಾಗೆ ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆಗಿನ ಸಖ್ಯದ ಆಧಾರದ ಮೇಲೆಯೂ ಖರ್ಗೆ ಅವರಿಗೇನಾದ್ರೂ ಚಾನ್ಸ್ ಕೊಟ್ಬಿಟ್ರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗಬಹುದಾ ಅನ್ನೋ ಚಿಂತನೆ ಕೂಡ ಇದ್ದೇ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಮುಂದಿನ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಆದ ಸಂದರ್ಭದಲ್ಲಿ ಹೆಚ್ಚಾಗಿ ಕೇಳೋಕ್ ಸಿಗ್ತಾ ಇದೆ. MB ಪಾಟೀಲ್ ಅವರ ಹೆಸರಿದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ. ಆದರೆ ಸಿದ್ದರಾಮಯ್ಯನವರ ಪಟ್ಟು ಇವತ್ತಿಗೂ ಸಡಿಲವಾದಂತ ಕಾಣ್ತಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಒನ್ ಲೈನ್ ರಿಯಾಕ್ಷನ್. ಹೈಕಮಾಂಡ್ ನಿಂದ ಸೂಚನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಇದೇ ರೀತಿಯಾದ ಪಟ್ಟು ಹಿಡಿದು ಕೂತ್ಕೊಳ್ತಾರಾ? ಕಾದ್ ನೋಡೋಣ.